ನಿಮಗೆ ಬದ್ಧತೆ ಇದ್ರೆ ನಿಮಗೆ 18 ವರ್ಷ 20 ವರ್ಷ ನಾನು ಏನ್ ಮಾಡಿದೀನಿ ಬಜೆಟ್ ಮಾಡಿನೇ ಮಾಡ್ತೀನಿ ಸಿಎಂ ಆಗಿ ಬಜೆಟ್ ಅವರಿಗೆ ಮಾಡಿನೇ ಅನುಭವ ಮಾಡ್ತೀನಿ ಇದೆ. ಮೇಡಮ್ 18 ಬಜೆಟ್ ಅನ್ನ ಸಾಲ ಮಾಡದೆ ಅಂದ್ರೆ ರಾಜ್ಯವನ್ನ ಸಾಲ ಮಾಡದೆ ದೇಶವನ್ನ ಸಾಲ ಮಾಡದೆ ನಾನು ಅಂತ ಹೇಳ್ತಲ್ಲ ಪ್ರೀವಿಯಸ್ ಸಿಮ್ಗೋ ಮಾಡಬಾರ್ದು. ನೀವು ಯಾವುದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೋಸ್ಕರ ಮಾಡಿ, ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಕ್ಕೋಸ್ಕರ ಮಾಡಿ, ಒಂದು ಕಂಪನಿ ಸ್ಟಾರ್ಟ್ ಮಾಡಕ್ಕೋಸ್ಕರ ಮಾಡಿ. ಆದ್ರೆ ಪೊಲಿಟಿಕಲ್ ಸ್ಟ್ರಾಟಜಿಕ್ ಬೇಡ ಅಂತ ಪ್ರೀವಿಯಸ್ ಸ್ಕೀಮ್ ಗೋಸ್ಕರ ಮಾಡೋದಲ್ಲ. ಪ್ರೀವಿಯಸ್ ಸ್ಕೀಮ್ ಗೋಸ್ಕರ ನೀವು ಅದು ಮಾಡಿದಿರಾ? ಆ STPS ಹಣ ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಕೊಡ್ತಾ ಇದ್ದೀರಾ. ಭಿಕ್ಷುಕರ ಹಣ ದುರುಪಯೋಗ ಪಡಿಸ್ಕೊಂಡವ್ರೆ. ಭಿಕ್ಷುಕರದು ಸೆಸ್ ಅಮೌಂಟ್ 3% ಕಲೆಕ್ಟ್ ಮಾಡಿ ಇವತ್ತವರೆಗೂ ಆ ಭಿಕ್ಷುಕರಿಗೆ ಕೇಂದ್ರಕ್ಕೆ ಉಪಕರಣ ತಗೊಳಕ್ಕೆ ಬೇಸಿಕ್ ನೀಡ್ಸ್ ತಗೊಳಕ್ಕೆ ಕೊಟ್ಟಿಲ್ಲ. ಮಕ್ಳು ಸಾಕ್ಸ್ ತಗೊಳಕ್ ದುಡ್ಡು ಕೊಟ್ಟಿಲ್ಲ. ಇವರು ಮಕ್ಳು ಸಾಕ್ಸ್ ತಗೊಳಕ್ಕೆ ಇವರು ಸಾಲ ಮಾಡ್ಬಿಟ್ಟು ನಾವು ಮಾಡಿದ್ವಿ ಏನ್ ಮಾಡಿದ್ರು ಶಿವಕುಮಾರ್ ಸರ್, ಅದು ಒಂದು ಚಿಕ್ಕ ಮನೆಗಾಗ್ಲಿ ರಾಜ್ಯ ಅಂತ ಆಗ್ಲಿ ದೇಶ ಅಂತ ಆಗ್ಲಿ ಎಕನಾಮಿಕ್ ಡಿಸಿಪ್ಲಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನೋ ಜೋಶಲ್ಲಿ ಹೇಳ್ಬಿಡೋದು, ಆಮೇಲೆ ಹಿಂಗ್ ಸಿಗಾಕೊಂಡು ಒದ್ದಾಡೋದು, ಅಗೇನ್ ಪರಿಣಾಮ ಯಾರ ಮೇಲೆ ಬೀಳುತ್ತೆ? ಯಾರು ವಾಸ ಮಾಡ್ತಿರ್ತಾರೆ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುತ್ತೆ. ಈಗ ಎಲ್ಲ ವ್ಯತಿರಿಕ್ತ ಅಂದರೆ ನಾವು ಬಡ್ಜೆಟ್ ಮಂಡನೆ ಮಾಡುವಾಗ ವೈಜ್ಞಾನಿಕವಾಗಿ ಎಲ್ಲಿವರೆಗೆ ನಮ್ಮ ಬಡ್ಜೆಟ್ ಆಯವ್ಯಯನ ಮಾಡಲ್ವೋ ಈ ಪರಿಸ್ಥಿತಿ ಇದ್ದೇ ಇರ್ತದೆ. ಯಾಕೆ ಹೇಳ್ತೀನಿ, ಈಗ 3 ಜನರ ಪೊಲಿಟಿಕಲ್ ಪಾರ್ಟಿಯವ್ರು ಹೇಳಿದ್ರು, ಅವರವರ ಮೂಗು ನೀರಕ್ಕೆ ಮಾತಾಡಿದ್ರು. ನಾನೇನು ಹೇಳ್ತೀನಿ, ಅನ್ಲೆಸ್ ಯು ಹ್ಯಾವ್ ಅ ಡಿಸಿಪ್ಲಿನರಿ ಬಡ್ಜೆಟ್. ಈಗ ನೀವು ಯಾರಿಗೆ ಫುಡ್ ಗ್ಯಾರಂಟಿ ಇರ್ಬೋದು, ಅಥವಾ ಸ್ತ್ರೀಯರಿಗೆ ಗೃಹಲಕ್ಷ್ಮಿ ಇರ್ಬೋದು, ಫ್ರೀ ಟ್ರಾನ್ಸ್ಪೋರ್ಟ್ ಇರ್ಬೋದು, ಇದನ್ನೆಲ್ಲ ಮಾಡಬೇಡ ಅಂತ ಹೇಳ್ತಿಲ್ಲ. ನಾವು ಜನಗಳನ್ನ ಸೋಮಾರಿ ಮಾಡತಕ್ಕದ್ದಲ್ಲ ಒಂದು. ಎರಡನೇದು, ನಾವು ಈಗ ನೋಡಿ ನಮ್ಗೆ ಆಲ್ರೆಡಿ 7,64,00,000 ಕೋಟಿ ಸಾಲ ಇರೋದು ಯಾವುದು ಕರ್ನಾಟಕದ್ದು. ಈಗ ಪ್ರೆಸೆಂಟ್ ಬಾರೋಯಿಂಗ್ ಎಷ್ಟು? 1,14,00,000 ಕೋಟಿ. ಇದು ನಾನು ಹೇಳ್ತಿಲ್ಲ, ಅವರ ಆಡಿಟ್ ಜನರಲ್ ಹೇಳ್ತಾ ಇರೋದು. ಹಾಗಾಗಿ ಭಾಳಷ್ಟು ಸಮರ್ಪಕವಾಗಿ ವಿತರಣೆ ಈಗ ಆಯವ್ಯಯವನ್ನು ಮಂಡಿಸ್ತೀವಲ್ಲ, ಎಷ್ಟು ಬಡ್ಜೆಟ್ ಅಲೋಕೇಶನ್ ಮಾಡಿದ್ದೀವಿ. ಈಗ ನಾವು ಫೆಬ್ರವರಿ ತಿಂಗಳಲ್ಲಿದ್ದೀವಿ, ಏಪ್ರಿಲಿಂದ ಬಡ್ಜೆಟ್ ಅಲೋಕೇಶನ್ ಎಷ್ಟು ಖರ್ಚು ಮಾಡಿದ್ದೀವಿ ಆದರೆ ಇದುವರೆಗೂ ಯಾರಿಗೂ ಗೊತ್ತಾಗಲ್ಲ. ಆಯವ್ಯಯದಲ್ಲಿ ನಾವು ಹೇಳ್ಬಿಡ್ತೀವಿ. ಈಗ ನೀವು ಹೇಳಿದ್ರೆ ಫ್ರೀ ಸ್ಕೀಮ್, ಗೃಹಲಕ್ಷ್ಮಿ ಇರ್ಬೋದು, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಎಲ್ಲರೂ ವೆಲ್ಫೇರ್ ಆಫ್ ದ ಪೀಪಲ್ ಯು ಡೂ ಕರೆಕ್ಟ್, ಬಟ್ ಹೌ ಮಚ್ ಲೀಕೇಜ್? ಈಗ DK ಶಿವಕುಮಾರ್ ಅವರು ಪ್ರಸ್ತಾವನೆ ಹೇಳ್ತಿದ್ರು, ನಮ್ಮಲ್ಲಿ ಸತ್ತವರು ಅಕ್ಕಿ ತೊಗೊಂಡಿದ್ದಾರೆ, ಸತ್ತವರು ದುಡ್ಡು ತೊಗೊಂಡಿದ್ದಾರೆ. ಯಾವಾಗ? ವೈ? ಇಟ್ ಈಸ್ ಫೇಲ್ಡ್ ಬಿಕಾಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಡೋಂಟ್ ಬ್ಲೇಮ್ ಯುವರ್ ಸೆಲ್ಸ್, ಡೋಂಟ್ ಬ್ಲೇಮ್ ದ ಪೀಪಲ್. ನೀವು ಜನರನ್ನ ಬ್ಲೇಮ್ ಮಾಡೋದು ಏನು ಸುಖ? ನೀವು ಕೊಡುವ ದುಡ್ಡನ್ನ ಈಗ 2,000 ನಾವು ಅಕೌಂಟ್ಗೆ ಹೋಗ್ತೀವಿ ಅಂತ ಹೆಬ್ಬಾಳ್ಕರ್ ಹೇಳ್ತಾರೆ, ಯಾರು ಹೇಳ್ತಾರೆ ಅದು ಬೇರೆ. ನಾವು ವೈಜ್ಞಾನಿಕವಾಗಿ ಅದನ್ನು ಮಾಡಲಿಲ್ಲ ಅಂದಕ್ಕೇನಂತ ಅಷ್ಟೊಂದು ಸೋರಿಕೆ ಆಯಿತು. ಈಗ ಅಕ್ಕಿ ತೊಗೊಳ್ಳೋದು ಅಷ್ಟೇ, ರೈಸ್ ಫ್ರೀ ಕೊಟ್ರಲ್ಲ, ಅದೆಷ್ಟರ ಮಟ್ಟಿಗೆ ಸಮರ್ಪಕವಾಗಿ ವ್ಯಕ್ತಿಗೆ ಹೋಗಿಲ್ಲ. ಈ ಥರ ಆಡಳಿತದಲ್ಲಿ ಯಾವಾಗ ನಾವು ಕರೆಕ್ಟಾಗಿ ಅಂದರೆ ಅಡ್ಮಿನಿಸ್ಟ್ರೇಷನ್ ಮಾಡಲ್ವೋ ಆಗ ಇದೆಲ್ಲ ನೆಗೆಟಿವ್ ಥಿಂಗ್ಸ್ ಆಗುತ್ತೆ. ಈಗ ಮಿಡ್ ಇಯರ್ ಈಗ ಬಡ್ಜೆಟ್ ಆಗಿ ನೆಕ್ಸ್ಟ್ ಈಗ 10ನೇ ತಾರೀಕು ಬಡ್ಜೆಟ್ ಮಂಡಿಸ್ತಾರೆ. ನಾವು ಲಾಸ್ಟ್ ಟೈಮ್ ಬಡ್ಜೆಟ್ ಕೊಟ್ಟ ಸಪೋರ್ಟಲ್ಲಿ ಯಾವ ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಯಾವ ಡಿಪಾರ್ಟ್ಮೆಂಟ್ಗೆ ಅಥವಾ ಅದಕ್ಕೆ ಎಷ್ಟು ಬಡ್ಜೆಟ್ ನಾವು ಕೊಟ್ಟಿದ್ವಿ, ಎಷ್ಟು ಖರ್ಚು ಮಾಡಿದ್ವಿ. ಖರ್ಚು ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ಬೇಕಾದಂಥ ಹಣ ಇಲ್ಲ, ಹಾಗಾಗಿ ಖರ್ಚು ಮಾಡಿಲ್ಲ. ಈಗ ಅರಿಯರ್ಸು, ಈಗ PWD ಕಾಂಟ್ರಾಕ್ಟ್ ಇರ್ಬೋದು, ಮತ್ತೊಂದು ಬಿಲ್ ಇರ್ಬೋದು, ಕೊಡೋಕ್ಕಾಗಿಲ್ಲ. ಎಲ್ಲಿ ಡೆವಲಪ್ಮೆಂಟ್ ಇಲ್ವಲ್ಲ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲ, ಎಲ್ಲರೂ ಹೇಳ್ತಾರೆ. ಎಜುಕೇಷನ್ ಬಗ್ಗೆ ಇಲ್ಲ. ಈಗ ಹೆಲ್ತ್ ಎಷ್ಟು ಮಟ್ಟಕ್ಕಾಗಿದೆ ಅಂದರೆ ದೊಡ್ಡ ಹಾಸ್ಪಿಟ್ಲ್ ಆಗಿ ಎಕ್ವಿಪ್ಮೆಂಟ್ ಇದ್ದರೆ ಆಪ್ರೇಟ್ ಮಾಡೋಕ್ಕೆ ಆಪ್ರೇಟರ್ ಇಲ್ಲ. ಎಷ್ಟೋ ಬಿಲ್ಡಿಂಗ್ಗಳಾಗಿ ಬಿಲ್ಡಿಂಗ್ನ ಇನಾಗ್ರೇಷನ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ ಅಂದರೆ ಸರ್ಕಾರದಲ್ಲಿ. ಈ ನ್ಯೂನತೆಗಳು, ಈ ನೆಗೆಟಿವ್ ಥಿಂಗ್ಸಿಂದ ಏನಾಗಿದೆ, ಅದರ ಪ್ರಭಾವ ಜನಸಾಮಾನ್ಯರು ಬೀಳ್ತದೆ. ನೀವೇ ಹೇಳ್ತೀರಿ ನಿಮ್ಮ ಈಗ ಪ್ರಾರಂಭದಲ್ಲಿ ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಹೌದು, ಯಾಕೆ ಜಾಸ್ತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತು. ಎಲ್ಲಿವರೆಗೂ ನಾವು ಇದನ್ನು ಸುಧಾರಣೆ ವೈಜ್ಞಾನಿಕವಾಗಿ ಮಾಡಲ್ಲೋ ಅಲ್ಲಿವರೆಗೂ ಇದು ಯಾವುದೇ ಪಾರ್ಟಿ ಬರಲಿ, BJP ಬರಲಿ, ಯಾವುದೇ ಪಾರ್ಟಿ ಬರಲಿ, ಯು ಗಿವ್ ಓನ್ಲಿ ಪ್ರಿಫರೆನ್ಸ್ ಔ ಟು ಬ್ಯಾಕ್ ದ ವೋಟ್ ಎಷ್ಟು ಮಟ್ಟಿಗೆ ತೊಗೋಬೋದು, ಎಷ್ಟು ಮಟ್ಟಿಗೆ ನಾವು ಆಸೆ ತೋರಿಸಿ ವೋಟ್ ತೊಗೋಬೋದು, ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ನಾವು ಬಡ್ಜೆಟ್ನ ಅಲೋಕೇಟ್ ಮಾಡೋದನ್ನ ಖರ್ಚು ಮಾಡ್ತೀವಿ. ಈಗ ಸೆಂಟ್ರಲ್ ಸಪೋರ್ಟ್ ಇರ್ಬೋದು, ಸ್ಟೇಟ್ ಸಪೋರ್ಟ್ ಇರ್ಬೋದು, ಸ್ಟೇಟ್ ಬಡ್ಜೆಟ್ ಇರ್ಬೋದು, ಅದಷ್ಟು ಸಮರ್ಪಕ ಆಗಲಿಲ್ಲ. ಆಗದೆ ಹೋದಕ್ಕೆ ಇವತ್ತು ಆಲ್ ಅವರ್ ಪೊಲಿಟಿಕಲ್ ಫ್ರೆಂಡ್ಸ್ ಆರ್ ಟಾಕಿಂಗ್ ಅಬೌಟ್ ಇಟ್. ಅದರಿಂದ ನಾವು ಅದನ್ನು ಸಮಯವಾಗಿ ಸಮತೋಲನೆ ಮಾಡ್ಕೊಂಡು ಹೋದಾಗ ಮಾತ್ರ ಕಲ್ಯಾಣ ರಾಜ್ಯ ವೆಲ್ಫೇರ್ ಸ್ಟೇಟ್ ಆಗ್ಬೇಕಾದ್ರೆ ಯಾವಾಗ ವೈಜ್ಞಾನಿಕವಾಗಿ ನಾವು ನಮ್ಮ ಖರ್ಚು ವೆಚ್ಚಗಳು ಮಾಡ್ಕೊಂಡಾಗ ನಮ್ಮ ಮನೆಯಲ್ಲೇ, ನನ್ನ ಕಂಪನಿನಲ್ಲಿ, ನನ್ನ ಫರ್ಮಲ್ಲಿ, ನಾನು ಉದ್ಯಮಿಪತಿಯಾಗಿ ನನ್ನ
ನನ್ನನ್ನು ನಾನೇ ಅವಲೋಕನ ಮಾಡ್ಕೋತೀನಲ್ಲ, ಎಷ್ಟು ಖರ್ಚು. ನೀವು ಸಂಬಳ ತಗೋತೀರಾ, ನೀವು 50,000 ಸಂಬಳ ತಗೊಂಡ್ರೆ ನಿಮ್ದು ಎಷ್ಟು ಖರ್ಚು ವೆಚ್ಚ ನೀವು ಬ್ಯಾಲೆನ್ಸ್ ಮಾಡ್ತೀರಲ್ಲ, ಅದೇ ಥರ ಸ್ಟೇಟ್ ಗೌರ್ಮೆಂಟ್ ಮಾಡಬೇಕು. ಯಾವಾಗ ಅದು ವೆಲ್ಫೇರ್ ಕನಿಷ್ಠ ಸ್ಕೀಮ್ ಜ್ಞಾನ ಕೊಡ್ತಾರೆ, ಅಂತ, ಕನಿಷ್ಠ ಜ್ಞಾನ ಕಾಮನ್ ಸೆನ್ಸ್, ಇಟ್ ಇಸ್ ನಾಟ್ ಎ ಬಿಗ್